सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ बादरायण शङ्करौ। श्री गुरुभ्यो नमः। हरिः ओम्। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। श्रीगुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। ಭಗವದ್ಭಕ್ತರು, ಮುಮುಕ್ಷು ಸಾಧಕರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ 2026ನೇ ಇಸವಿ ಮೇ ಮಾಹೆಯಲ್ಲಿ 8ನೇ ತಾರೀಖಿನ ಶುಕ್ರವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನಕ್ಕೆ ಪ್ರಾರಂಭ ಮಾಡೋಣ. ಸುಗಮ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸುಗಮ ಗ್ರಂಥ ಕನ್ನಡದ ಪುಸ್ತಕ. ಇದರಲ್ಲಿ 196ನೇ ಪುಟ. ಪ್ರಾರಂಭ ಮಾಡೋಣ. ನನು ಚ ಯಥಾ ಪ್ರಮಾಣ ಸತ್ತಾಂ ಅನಭ್ಯುಪಗಂತೃಭಿರಪಿ ವೇದಾಂತಿಭಿಃ ಮಾಧ್ಯಮಿಕೈರ್ವಾ ತದಸ್ತಿತ್ವ ನಾಸ್ತಿತ್ವ ಅನುಸರಣ ಉದಾಸೀನೈರೇವ ಪ್ರಮಾಣಾಪೇಕ್ಷಿಣೀ ತಥಾ ತದಸ್ತಿತ್ವ ಅಭ್ಯುಪಗಂತೃಭಿಃ ವಾದ್ಯಂತರೈಃ ಸಹ ಪ್ರವರ್ತ್ಯಂತೆ. ಏವಮೇವ ಯಹಾಪಿ ಭಗವತಾ ಭಾಷ್ಯಕಾರೇಣ ಶಂಕರೇಣ ಅಧ್ಯಾಸ ಪುರಸ್ಸರತ್ವ ತದಭಾವ
ಅನುಸರಣ ಉದಾಸೀನೇನೈವ ಪ್ರಥಮಂ ಪ್ರಮಾಣಾನಿ ಆದೀಯಂತೆ ತತಶ್ಚ ಪ್ರಮಾಣಾನಿ ಪರೀಕ್ಷ್ಯ ತತ್ಪುರಸ್ಸರತ್ವಂ ಸ್ಥಾಪ್ಯತೆ ತತ್ರ ಕೋ ದೋಷಃ. ಒಂದೇ ಒಂದು ವಾಕ್ಯ ಎಷ್ಟು ಉದ್ದಕ್ಕಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ. ಈಗ ದೊಡ್ಡ ಪ್ರಶ್ನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೂಡ ಪ್ರಮಾಣಗಳ ಸ್ವರೂಪವನ್ನ ತಿಳಿಸುವಾಗ, ಪ್ರಮಾಣಗಳ ವ್ಯವಹಾರವನ್ನ ವ್ಯಾಪ್ತಿಯನ್ನು ಹೇಳುವಾಗ ಬೌದ್ಧರ ವಿಚಾರವನ್ನೇ ಅನುಸರಿಸಿ ಹೇಳ್ತಾ ಇದ್ದಾರಲ್ಲ. ಆದ್ದರಿಂದ ಎಲ್ಲ ಪ್ರಮಾಣಗಳು ಕೂಡ ಅವಿದ್ಯೆಯಿಂದ ಸಿದ್ಧವಾಗಿವೆ. ಆ ಅವಿದ್ಯೆಯು ಪ್ರಮಾಣಗಳಿಂದ ಸಿದ್ಧವಾಗಿದೆ ಅಂತ ಹೇಳ್ತಾ ಹೋದ್ರೆ ಯಾವ ದೋಷವೂ ಇಲ್ವಲ್ಲ. ಇಲ್ಲಿ ಎರಡು ಪದ, ಒಂದು ಅಧ್ಯಾಸ, ಮತ್ತೊಂದು ಪ್ರಮಾಣ. ಅಧ್ಯಾಸದಿಂದ ಪ್ರಮಾಣಗಳು ಸಿದ್ಧವಾಗ್ತಾ ಇವೆ. ಪ್ರಮಾಣಗಳಿಗೆ ಪ್ರಮಾಣತ್ವ ಬಂದಿರುವಂತಹ ಅಧ್ಯಾಸದಿಂದ. ಇದು ಬಹಳ ಆಳವಾದ ವಿಚಾರ. ಅಧ್ಯಾಸಾಭಾವೇ ಪ್ರಮಾಣಾನ ಪ್ರಾಮಾಣ್ಯಾಭಾವ. ಇದು ಅದ್ಭುತವಾದ ವಿಚಾರ. ಶ್ರೀ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದ ಪ್ರಾರಂಭದಲ್ಲಿ ಸಾಕ್ಷಾತ್ ಪರಮೇಶ್ವರನ ಅಂಶ ಸಂಭೂತರಾಗಿ ಅವತಾರವನ್ನ ಮಾಡಿ ಅವರ 16ನೇ ವಯಸ್ಸಿನಲ್ಲಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನ ಬರೆಯುವಾಗ ಪ್ರಾರಂಭದಲ್ಲಿ ಅಧ್ಯಾಸ ಭಾಷ್ಯ ಬರೆದಿದ್ದಾರೆ. ಅಧ್ಯಾಸ ಭಾಷ್ಯದ ಮರ್ಮವನ್ನ, ಅಧ್ಯಾಸ ಭಾಷ್ಯದ ಗಭೀರತೆಯನ್ನ, ಅಧ್ಯಾಸ ಭಾಷ್ಯದ ಮಹತ್ವವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನಿಗೆ ಯಾವ ಡೌಟು ಇಲ್ಲ. ಒಂದು ಒಳ್ಳೆ ಪದ ಬಳಸ್ತಾ ಶಂಕರಾಚಾರ್ಯರು, ತಮೇತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕಾ ವೈದಿಕಾಶ್ಚ ಪ್ರವೃತ್ತಾಃ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿಶಾಸ್ತ್ರಾಣಿ ಪ್ರತಿಷೇಧಶಾಸ್ತ್ರಾಣಿ ಮೋಕ್ಷಶಾಸ್ತ್ರಾಣಿ ಚ ಅಧ್ಯಾಸಂ ಪುರಸ್ಕೃತ್ಯೈವ ಪ್ರವೃತ್ತಾನಿ. ವೆರಿ ವೆರಿ ಡೇಂಜರಸ್ ಸ್ಟೇಟ್ಮೆಂಟ್, ವೆರಿ ವೆರಿ ಫೋರ್ಸ್ಫುಲ್ ಅಂಡ್ ಸ್ಟ್ರಾಂಗ್ ಸ್ಟೇಟ್ಮೆಂಟ್. 14 ಲೋಕಗಳಲ್ಲಿರುವ ಎಲ್ಲ ಪ್ರಮಾಣ ವ್ಯವಹಾರಗಳು ಪೂರ್ವ ಮೀಮಾಂಸಾ ದರ್ಶನಕಾರರು ಹೇಳುವ ವಿಧಿ ನಿಷೇಧ ರೂಪವಾಗಿರುವ ಕರ್ಮಕಾಂಡದ ಪ್ರಮಾಣ ವ್ಯವಹಾರ, ವೇದಾಂತಗಳು ಹೇಳುತ್ತಿರುವ ವೇದಾಂತ ಪ್ರಾಮಾಣ್ಯ, ಅವಿದ್ಯಾ, ಬಂಧ, ವಿದ್ಯಾ, ಮೋಕ್ಷ, ಗುರು ಶಿಷ್ಯ ಎಲ್ಲ ವ್ಯವಹಾರಗಳು ಕೂಡ ಅಧ್ಯಾಸಂ ಪುರಸ್ಕೃತ್ಯೈವ ಪ್ರವೃತ್ತಾನಿ ಎಂದು. ಇದು ಎಷ್ಟು ಭಯಂಕರ ಸತ್ಯ. ಒಂದ್ ಕಡೆಯಲ್ಲಿ 1,000 ಜನ ನಿತ್ಯಜರು ಸೇರ್ಕೊಂಡು ಮಡಿಯಿಂದ ಶಿಖಾವಂತರಾಗಿ ಉಪವಾಸವಿದ್ದು ಯಾವುದೋ ಒಂದು ದೊಡ್ಡ ಯಾಗ ಮಾಡ್ತಾ ಇದ್ದಾರೆ. ಅಯ್ಯುತ್ತ ಚಂಡಿ ಯಾಗ, ಅಯ್ಯುತ್ತ ರುದ್ರ ಹೋಮ ಮಾಡ್ತಾ ಇದ್ದಾರೆ. 1,008 ಜನ ಬಂದು ಪುರೋಹಿತರು ಶ್ರದ್ಧೆ ಅದನ್ನ ನೋಡಿ ಶಂಕರಾಚಾರ್ಯರು ಇದೆಲ್ಲವೂ ಅಧ್ಯಾಸದ ವಿಲಾಸ. ಎಷ್ಟು ಭಯಂಕರ ಸ್ವಾಮಿ ಇದು. ನಾನು ಬ್ರಾಹ್ಮಣ, ಅಲ್ಲಿಂದ ಪ್ರಾರಂಭವಾಯ್ತು ಅಧ್ಯಾಸ. ನೀ ಬ್ರಾಹ್ಮಣನ? ಯಾರು ನೀನು? ತತ್ವಮಸಿ ಅರ್ಥವಾಗಿಲ್ಲ. ನಾನು ಗೃಹಸ್ಥ, ನಾನು ಕರ್ತ, ಈ ಕರ್ಮವನ್ನ ಮಾಡ್ತಾ ಇದ್ದೇನೆ, ಇದರಿಂದ ಲೋಕ ಕಲ್ಯಾಣವಾಗಬೇಕು, ಎಲ್ಲರೂ ಕೂಡ ಸುಖಿಗಳಾಗ್ಬೇಕು, ಎಲ್ಲವೂ ಅಧ್ಯಾಸಗಳು. ಇದು ಎಲ್ಲಿಂದ ಪ್ರಾರಂಭವಾಯಿತು, ಯಾವಾಗ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭವಾಯಿತು ಗೊತ್ತಿಲ್ಲ. ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ
ಸಕಲ ಲೋಕ ಪ್ರತ್ಯಕ್ಷ. ಇಷ್ಟು ಹೇಳ್ಬೇಕಾದ್ರೆ ಎಂಥ ಎದೆಗಾರಿಕೆ ಬೇಕು. ಎದೆಗಾರಿಕೆ ಇಲ್ಲ, ಅವರಿಗೆ ಸತ್ಯ ಸಾಕ್ಷಾತ್ಕಾರವಾಗಿದೆ. ಅಸ್ಯ ಅನರ್ಥ ಹೇತೋ ಅಧ್ಯಾಸಸ್ಯ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಏನ್ಬಿಟ್ರು. ಅದ್ರ ವಿಚಾರ ಇಲ್ಲಿ ಹೇಗೆ ಪ್ರಮಾಣ ಸತ್ತಾಂ ಅನಭ್ಯುಪಗಂತೃಭಿರಪಿ ವೇದಾಂತಿಭಿ, ಪ್ರಮಾಣಗಳ ಇರುವಿಕೆಯನ್ನ ಒಪ್ಪದಿರುವವರು ವೇದಾಂತಿಗಳು. ಪ್ರಮಾಣಗಳು ಅಧ್ಯಾಸದಿಂದಲೇ ತೋರುತ್ತಿರುವುದರಿಂದ ನಿಜವಾಗಿ ಪ್ರಮಾಣಗಳಿಗೆ ಸತ್ತ ಇರುವಿಕೆ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಪ್ರಮಾಣಗಳ ಪ್ರಾಮಾಣ್ಯ ಅಧ್ಯಾಸ ಪುರಸ್ಸರ. ಆದ್ದರಿಂದ ಪ್ರಮಾಣ ಸತ್ತಾಂ, ಪ್ರಮಾಣಗಳ ಸತ್ತಾಂ ಇರುವಿಕೆಯನ್ನು ಅನುಭ್ಯುಪಗಂತೃಭಿ ಒಪ್ಪಿಕೊಳ್ಳದೆ ಇರುವಂತಹ ವೇದಾಂತಿಭಿ, ವೇದಾಂತಿಗಳು, ಮಾಧ್ಯಮಿಕ ಇರುವ ಇನ್ನು ಬೌದ್ಧರು ಶೂನ್ಯವಾದಿಗಳು, ಅವರು ವೇದಾಂತಿಗಳು ಇಬ್ಬರು ಒಂದೇ. ವೇದಾಂತಿಭಿರುವ ಮಾಧ್ಯಮಿಕ ಇರುವ ತದಸ್ತಿತ್ವ ನಾಸ್ತಿತ್ವ ಅನುಸರಣ ಉದಾಸೀನೈರೇವ, ಪ್ರಮಾಣಗಳಿಗೆ ಅಸ್ತಿತ್ವ ಉಂಟು, ಪ್ರಮಾಣಗಳಿಗೆ ಅಸ್ತಿತ್ವವಿಲ್ಲ ಎಂದು ಈ ವಾದವನ್ನ ಮಾಡುತ್ತಾ ಇದನ್ನ ಅನುಸರಿಸುತ್ತಿರುವ ವೇದಾಂತಿಗಳು ಮತ್ತು ಮಾಧ್ಯಮಿಕರೆಂಬ ಬೌದ್ಧರು ಕೂಡ ಪ್ರಮಾಣಾಪೇಕ್ಷಿಣಿ ಕಥಾ, ಪ್ರಮಾಣದ ಅಪೇಕ್ಷೆ ಇದೆಯೋ ಇಲ್ಲವೋ ಎನ್ನುವಂತ ವಿಚಾರ. ತದಸ್ತಿತ್ವ ಅಭ್ಯುಪಗಂತೃಭಿ ವಾದ್ಯಂತರೈ ಸಹ, ಅವುಗಳ ಅಸ್ತಿತ್ವವನ್ನ ಒಪ್ಪಿಕೊಳ್ಳುತ್ತಿರುವ ವಾದ್ಯಂತರಾಣಿ, ವಾದಾಂತರಾಣಿ ಅಲ್ಲ. ಏ ವದಿತುಂ ಶೀಲಂ ಯೇಷಾಂತೆ ವಾದಿನಃ ಅನ್ಯೇ ವಾದಿನಃ ವಾದ್ಯಂತರಾಣಿ. ಬೇರೆ ಬೇರೆ ವಾದಿಗಳು ಪ್ರಧಾನ ಎರಡು ತಗೊಂಡಿದ್ದಾರೆ. ಒಂದು ವೇದಾಂತಿಗಳು, ಮತ್ತೊಂದು ಬೌದ್ಧ. ಇದರ ಜೊತೆಯಲ್ಲಿ ಸಾಂಖ್ಯರು, ನೈಯಾಯಿಕರು, ಮೀಮಾಂಸಕರು ಮುಂತಾಗಿರುವ ಬೇರೆ ಬೇರೆ ವಾದಿಗಳ ಜೊತೆಯಲ್ಲಿ ಪ್ರವರ್ತ್ಯತೆ. ಯಾವುದು? ಪ್ರಮಾಣಾಪೇಕ್ಷಿಣಿ ಕಥಾ, ಪ್ರಮಾಣಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರವು ಅವರ ಜೊತೆಯಲ್ಲಿದೆ. ಏವಮೇವ, ಇದೇ ರೀತಿಯಲ್ಲಿ ಇಹಾಪಿ ಅಧ್ಯಾಸ ಭಾಷ್ಯದಲ್ಲಿ ಭಗವತಾ ಶಂಕರೇಣ, ಪೂಜ್ಯರಾಗಿರುವ ಶಂಕರಾಚಾರ್ಯರು ಕೂಡ ಅಧ್ಯಾಸ ಪುರಸ್ಸರತ್ವ, ಪ್ರಮಾಣಗಳು ಅಧ್ಯಾಸ ಪುರಸ್ಸರವಾಗಿವೆ. ತದಭಾವ ಅನುಸರಣ ಉದಾಸೀನೈರೇವ, ಅಧ್ಯಾಸವನ್ನು ಇಟ್ಕೊಂಡೇ ಪ್ರಮಾಣ ಬರ್ತಿವೆ, ಪ್ರಮಾಣಗಳು ಸಹಜವಾಗಿವೆ ಇತ್ಯಾದಿ ವಿಚಾರವನ್ನ ಪ್ರಥಮ ಮೊಟ್ಟ ಮೊದಲಿಗೆ ಪ್ರಮಾಣಾನ್ಯಾದೀಯಂತೆ ಪ್ರಮಾಣಗಳನ್ನ ಸ್ವೀಕಾರ ಮಾಡಿದ್ದಾರೆ. ತತಶ್ಚ, ಆಮೇಲೆ ಪ್ರಮಾಣಾನಿ ಪರೀಕ್ಷೆ ತತ್ಪುರಸ್ಸರತ್ವಂ ಸ್ಥಾಪ್ಯತೆ, ಪ್ರಮಾಣಗಳನ್ನ ಪರೀಕ್ಷೆ ಮಾಡುತ್ತಾ ಅವಿದ್ಯಾ ಪುರಸ್ತತ್ವವನ್ನ ಹೇಳ್ತಾ ಇದ್ದಾರೆ. ಅಂದರೆ ಮೊಟ್ಟ ಮೊದಲಿಗೆ ಪ್ರಮಾಣಗಳು ಉಂಟು, ಪ್ರಮಾಣಗಳಿವೆ ಎನ್ನುವುದನ್ನು ಒಪ್ಪಿಕೊಂಡು ಅನಂತರ ಆ ಪ್ರಮಾಣಗಳು ನಿಜವಾಗಿ ಇವೆಯೋ ಇಲ್ವೋ ಎನ್ನುವಂತ ವಿಚಾರ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಯಾವ ದೋಷವೂ ಇಲ್ವಲ್ಲ. ಆದ್ದರಿಂದ ಬೌದ್ಧರಂತೆ ವೇದಾಂತಿಗಳು ಕೂಡ ಪ್ರಮಾಣದ ವಿಷಯದಲ್ಲಿ ಸಮಾನವಾಗಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ನ ಇದಮಪೀಹ ಘಟತೆ, ಈ ಅಭಿಪ್ರಾಯವೂ ಕೂಡ, ಈ ವಾದವೂ ಕೂಡ ಈ ಅಧ್ಯಾಸ ಭಾಷ್ಯದ ವಿಷಯದಲ್ಲಿ ನ ಘಟತೆ ಹೊಂದುವುದಿಲ್ಲ. ವೇದಾಂತಿಗಳಾದ ಶಂಕರರು ಬೌದ್ಧರೆಂಬ ನಾಸ್ತಿಕವಾದಿಗಳಲ್ಲ, ಮಾಧ್ಯಮಿಕರು ಅಲ್ಲ. ಇದು ಬಹಳ ದೊಡ್ಡ ವಿಚಾರ, ಸಾಮಾನ್ಯ ಜನಗಳಿಗೆ ಅರ್ಥವಾಗದ ವಿಚಾರ. ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಮತ ಅಂತ ಒಂದಿತ್ತು. ಬೌದ್ಧರು ಕೂಡ
ವೇದಾಂತಿಗಳಂತೆ ಈ ಪ್ರಪಂಚವೆಲ್ಲ ಯಾವುದೂ ಇಲ್ಲ, ಪ್ರಮಾದ ಪ್ರಮಾಣ ಪ್ರಮೇಯಗಳು ಸುಳ್ಳು ಅಂತ ಹೇಳ್ತಾ ಇದ್ರು. ಈ ಪ್ರಪಂಚವೆಲ್ಲವೂ ಶೂನ್ಯ ಅಂತ ಕೆಲವರು, ಈ ಪ್ರಪಂಚವೆಲ್ಲವೂ ವಿಜ್ಞಾನ ಅಂತ ಕೆಲವರು. ಅದನ್ನೇ ವೇದಾಂತಿಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ವೇದಾಂತಿಗಳಿಗೆ ಹೆಸರು ಪ್ರಚ್ಛನ್ನ ಬೌದ್ಧರು. ಇದನ್ನೆಲ್ಲ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪಾಠ ಮಾಡುವಾಗ ಹೇಳ್ತಾ ಇದ್ರು. ಇಂಗ್ಲಿಷಿನಲ್ಲಿ ಕ್ರಿಪ್ಟೋ ಬುದ್ಧಿಸ್ಟ್. ಗೌಡಪಾದ ಈಸ್ ಎ ಕ್ರಿಪ್ಟೋ ಬುದ್ಧಿಸ್ಟ್. ಶಂಕರ ಆಲ್ಸೋ ಈಸ್ ಎ ಕ್ರಿಪ್ಟೋ ಬುದ್ಧಿಸ್ಟ್. ಕ್ರಿಪ್ಟೋ ಅಂದ್ರೇನು? ಪ್ರಚ್ಛನ್ನ, ನಿಜವಾಗಿ ಬೌದ್ಧರೇ. ಆದರೆ ವೇದಾಂತಿಗಳು ತೋರಿಸ್ಕೊತಾ ಇದ್ದಾರೆ. ಬೌದ್ಧರ ಶೂನ್ಯವಾದಕ್ಕೂ ವೇದಾಂತಿಗಳ ಬ್ರಹ್ಮವಾದಕ್ಕೂ ಏನೇನೂ ವ್ಯತ್ಯಾಸವಿಲ್ಲ. ಬೌದ್ಧರ ವಿಜ್ಞಾನವಾದಕ್ಕೂ ವೇದಾಂತಿಗಳ ಚಿನ್ಮಾತ್ಮ ಬ್ರಹ್ಮಾತ್ಮವಾದಕ್ಕೂ ಏನೇನು ವ್ಯತ್ಯಾಸವಿಲ್ಲ ಅಂತ ಬಹಳ ಬಹಳ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ. ಒಬ್ಬರು ಸರ್ ಎಂ ರಾಧಾಕೃಷ್ಣನ್ ಅಂತ ಬಹಳ ದೊಡ್ಡವರು, ಅವರು ಕೂಡ ಇಂಡಿಯನ್ ಫಿಲಾಸಫಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ. ಇದನ್ನೆಲ್ಲ ತೆಗೆದುಕೊಂಡು ಸ್ವಾಮಿಗಳವರು ತಪ್ಪು, ವೇದಾಂತಿಗಳ ಸಿದ್ಧಾಂತಕ್ಕೂ ಬೌದ್ಧ ಸಿದ್ಧಾಂತಕ್ಕೂ ಸಂಬಂಧವೇ ಇಲ್ಲ. ಯಾರು ಬೌದ್ಧರನ್ನು ಗೌಡಪಾದಾಚಾರ್ಯರನ್ನು ಒಂದು ಅಂತ ಹೇಳ್ತಾರೋ ಅವರಿಗೆ ಬೌದ್ಧ ಮತವೂ ಅರ್ಥವಾಗಿಲ್ಲ, ವೇದಾಂತಿಗಳ ಅಭಿಪ್ರಾಯ ಅರ್ಥವಾಗಿಲ್ಲ ಅಂತ. ಇದು ನೀವು ತಿಳ್ಕೋಬೇಕು ಅಂತ ಇಷ್ಟ ಇದ್ರೆ ಒಂದು ಪುಸ್ತಕ ಹೆಸರಿದ್ರು ಓದಿ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತದಲ್ಲೂ ಇಂಗ್ಲಿಷಿನಲ್ಲೂ ಬರೆದಿರುವಂತ ಒಂದು ಸಣ್ಣ ಪುಸ್ತಕ. ಅದರ ಹೆಸರು ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ. ಅದು ಒಟ್ಟು 3 ವಾಲ್ಯೂಮ್ ಇದೆ. 3ನೇ ವಾಲ್ಯೂಮ್ ಸಣ್ಣ ಪುಸ್ತಕ, ಒಂದು 30-40 ಪುಟ ಇದೆ. ಬಹಳ ಚೆನ್ನಾಗಿದೆ. ಅದು ಗುರುಗಳೇ ಪಾಠ ಮಾಡಿದ್ದಾರೆ. ಬಹಳ ಬಹಳ ಸೂಕ್ಷ್ಮ ವಿಚಾರ. ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಯಾವ ವಿಷಯದಲ್ಲಿ ಮುಗ್ಧರಾಗಿ ಭ್ರಾಂತರಾಗಿದ್ದಾರೋ ಅದನ್ನ ತೆಗೆದುಕೊಂಡು ಸ್ವಾಮಿಗಳವರು ಅದ್ಭುತ ಬರೆದಿದ್ದಾರೆ. ನೋಡಿ, ನಾಗಾರ್ಜುನ ಕಾಳಿಕಾ ಅಂತ ಬಂದಿದೆ. ಅದನ್ನ ಪೂರ್ಣ ಅಧ್ಯಯನ ಮಾಡಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಆ ಬೌದ್ಧ ಮತಕ್ಕೂ ವೇದಾಂತಿಗಳ ಮತಕ್ಕೂ ಬಹಳ ಬಹಳ ವ್ಯತ್ಯಾಸ ಉಂಟು ಅನ್ನುವುದನ್ನ ಸಂಸ್ಕೃತದಲ್ಲೂ ಬರೆದಿದ್ದಾರೆ. ಇಂಗ್ಲಿಷಿನಲ್ಲೂ ಪುಸ್ತಕ, ಅದಕ್ಕೆಲ್ಲ ಒಟ್ಟು 3 ವಾಲ್ಯೂಮ್ ಇದೆ. ₹100 ₹100 ಆಗ್ಬೋದು. ಕೊಂಡ್ಕೊಳ್ಳಿ. ಸಂಸ್ಕೃತವನ್ನು ಕೊಂಡ್ಕೊಳ್ಳಿ, ಇಂಗ್ಲಿಷನ್ನು ಕೊಂಡ್ಕೊಳ್ಳಿ. ಸರಿ. ಇದಮಪಿ, ಇದು ಕೂಡ ಇಹ ಇಲ್ಲಿ ನಘಟತೆ ಹೊಂದುವುದಿಲ್ಲ. ಯಸ್ಮಾತ್, ಏಕೆಂದರೆ ಪ್ರಮಾತ್ರ ಪ್ರಮಾಣಾನಿ ಪ್ರಮೇಯ ಪರಿಚ್ಛಿತ್ತಯೇ ಸಮುಪಾದೀಯಂತೆ ನತು ಆತ್ಮಾನಂ ಪ್ರಮಾತುಮಿತಿ ಸ್ಥಿತಿ. ನೋಡಿ ಎಷ್ಟು ಚೆನ್ನಾಗಿದೆ. ಏಕೆಂದರೆ ಪ್ರಮಾತ್ರ ತೃತೀಯ ಏಕವಚನ. ಪ್ರಮಾತ ಪ್ರಮಾತಾರೋ ಪ್ರಮಾತಾರಃ ಪ್ರಮಾತಾರಂ ಪ್ರಮಾತಾರಂ ಪ್ರಮಾತೃನ್ ಪ್ರಮಾತ್ರ. ಪ್ರಮಾತೃವಿನಿಂದ ಜ್ಞಾತೃವಿನಿಂದ ವಿಜ್ಞಾತೃವಿನಿಂದ ಪ್ರಮಾಣಾನಿ ಸಮುಪಾದೀಯಂತೆ, ಪ್ರಮಾಣಗಳು ಸ್ವೀಕರಿಸಲ್ಪಡುತ್ತವೆ. ನಾನೊಬ್ಬ ಪ್ರಮಾತ, ನಾನು ಪ್ರಮಾಣಗಳನ್ನು ತೆಗೆದುಕೊಳ್ಳುತ್ತೇನೆ. ಪ್ರಮಾತೃವಿನಿಂದ ಪ್ರಮಾಣಗಳು ಸ್ವೀಕರಿಸಲ್ಪಡುತ್ತವೆ. ಯಾವುದಕ್ಕಾಗಿ? ಪ್ರಮೇಯ ಪರಿಚ್ಛಿತ್ತಯೇ, ಪ್ರಮೇಯ ಸ್ವರೂಪ ಜ್ಞಾನಾಯ. ಸಾವಿರಾರು ಪ್ರಮೇಯಗಳಿವೆ. ಆಯಾ ಪ್ರಮೇಯಗಳನ್ನ
ತಿಳಿದು ಪರಿಚಿತಿ ಅಂತಂದ್ರು ಬಂದೆ, ಜ್ಞಾನ ಅಂದ್ರು ಬಂದೆ. ಆ ಪ್ರಮೇಯಗಳ ಸ್ವರೂಪವನ್ನ ತಿಳಿದುಕೊಳ್ಳುವುದಕ್ಕಾಗಿ ಪ್ರಮಾತ್ರವಾದ ಆತ್ಮನಿಂದ ಪ್ರಮಾಣಗಳು ಸ್ವೀಕರಿಸಲ್ಪಡುತ್ತವೆಯೇ ಹೊರತು ನತು ಆತ್ಮಾನಂ ಪ್ರಮಿತುಂ ಇತಿ ಸ್ಥಿತಿ, ಆತ್ಮನನ್ನ ತನ್ನನ್ನ ಪ್ರಮಾತುಂ ತಿಳಿದುಕೊಳ್ಳುವುದಕ್ಕೆ ಅಲ್ಲ ಎನ್ನುವಂತಹದ್ದು ವಾಸ್ತವಿಕ ಅಂಶ. ಉದಾಹರಣೆ ಕೊಡ್ತೇನೆ. ಒಬ್ಬ ಹುಡುಗ 30 ವರ್ಷ, ತುಂಬಾ ಬುದ್ಧಿವಂತ. ಅವನು ಏನೋ ಕೆಲಸ ಮಾಡ್ತಾ ಇದ್ದಾನೆ, ಅಲ್ಲಿ ಬರೀತಾ ಇದ್ದಾನೆ, ಪುಸ್ತಕ ಬರೀತಾ ಇದ್ದಾನೆ. ಅಲ್ಲಿ ಸಣ್ಣ ಇರುವೆ ಹೋಗ್ತಾ ಇದೆ. ಅದು ನೋಡಕ್ಕೆ ಅವನು ಇರುವೆನ ಸೊಳ್ಳೆನ ಅಂತ ನೋಡುವುದಕ್ಕಾಗಿ ಕಣ್ಣನ್ನು ಬಳಸ್ತಾನೆ. ಪುಸ್ತಕ ಬರೆಯುತ್ತಿರುವಂತವನು ಪ್ರಮಾತ. ಅಲ್ಲ, ಇರುವೆ ಹರಿತಾ ಇದೆ. ಎಂತ ಇರುವೆ ಹರಿತಾ ಇದೆ ಇದು? ಗೊದ್ದಿರುವೆನ, ಬೆದರಿರುವೆನ ನೋಡಕ್ಕಾಗಿ ಪ್ರಮಾಣ ಬಳಸ್ತಾನೆ, ಕಣ್ಣನ್ನು ಬಳಸ್ತಾನೆ. ಅಷ್ಟೇ ಬರ್ತವೆ. ನಾನಿದ್ದೇನೋ ಇಲ್ವಾ ಅಂತ ತಿಳಿಯುವುದಕ್ಕೆ ಪ್ರಮಾಣಗಳನ್ನ ಬಳಸುತ್ತಿಲ್ಲ. ಇನ್ನು ಊಟಕ್ಕೆ ಹೋಗಿದ್ದಾನೆ, ಎಲೆ ಮೇಲೆ ಬಿಡಿಸಿದ್ದಾರೆ. ಅದೇನು ಗೊಜ್ಜೋ ಪಾಯಸವೋ ಪಲ್ಯವೋ ಗೊತ್ತಾಗ್ತದೆ. ಏನ್ ಮಾಡ್ತಾನೆ? ನಾಲಿಗೆ ಹಾಕೋತಾನೆ. ನಾಲಿಗೆ ಹೇಳುತ್ತೆ ಇದು ಗೊಜ್ಜು, ಇದು ಪಾಯಸ, ಇದು ಚಟ್ನಿ. ಒಂದೇ ತರಹ ಕಾಣಿಸ್ತಾ ಇರುತ್ತೆ. ಪಾಯಸ ಸಿಹಿಯಾಗಿದೆ, ಗೊಜ್ಜು ಸ್ವಲ್ಪ ಹುಳಿಯಾಗಿದೆ, ಚಟ್ನಿ ಖಾರವಾಗಿದೆ. ಹೇಳೋರು ಯಾರು? ನಾಲಿಗೆ. ನಾಲಿಗೆ ಎನ್ನುವಂತ ಪ್ರಮಾಣವನ್ನ ಬಳಸಿ ಆ ಊಟ ಮಾಡುತ್ತಿರುವ ಪ್ರಮಾತ್ರವಾಗಿರುವ ಮನುಷ್ಯ ಪ್ರಮೇಯವನ್ನು ತಿಳ್ಕೊತಾನೆ. ಆದರೆ ತನ್ನನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಮಾಣಗಳು ಬೇಕಾಗಿಲ್ಲ. ಪ್ರಮಾತ್ರ ಪರಿಚ್ಛೇದಾಯ ಪ್ರಮಾಣಾನಿ ಪ್ರಮಾತ್ರ ನ ಆದೀಯಂತೆ. ಪ್ರಮಾತ್ರವಾಗಿರುವಂತಹ ಜೀವಾತ್ಮನು ಪ್ರಮಾತ್ರವಾಗಿರುವ ತನ್ನನ್ನ ತಿಳಿದುಕೊಳ್ಳುವುದಕ್ಕಾಗಿ ಪ್ರಮಾಣಗಳನ್ನ ಬಳಸುತ್ತಿಲ್ಲ. ನೋಡಿ ಹೇಗಿದೆ. ಪ್ರಮಾತ್ರ ಪ್ರಮೇಯ ಪರಿಚ್ಛಿತ್ತಯೇ ಪ್ರಮಾಣಾನಿ ಸಮುಪಾದೀಯಂತೆ ನತು ಆತ್ಮಾನಂ ಪ್ರಮಾತುಮಿತಿ ಸ್ಥಿತಿ. ಇದು ಕರ್ಮಣಿ ಪ್ರಯೋಗದಲ್ಲಿದೆ. ಇದನ್ನ ಕರ್ತವ್ಯ ಪ್ರಯೋಗ ಮಾಡ್ತೇವೆ. ಯಸ್ಮಾತ್ ಪ್ರಮಾತ ಪ್ರಮಾಣಾನಿ ಪ್ರಮೇಯ ಪರಿಚ್ಛಿತ್ತಯೇ ಸಮುಪಾದತೆ ಅಥವಾ ಸಮುಪಾದತ್ತೆ. ಇದು ಆತ್ಮನೇ ಪದ. ಸಮುಪಾದತ್ತೆ ಸಮುಪಾದದಾತಿ ನತು ಆತ್ಮಾನಂ ಪ್ರಮಾತುಮಿತಿ ಸ್ಥಿತಿ. ಬಹಳ ಚೆನ್ನಾಗಿ. ಪ್ರಮಾತ್ರವು ಸ್ವತಃ ಸಿದ್ಧ, ಪ್ರಮಾಣಗಳಿಂದ ಸಿದ್ಧನಾಗಬೇಕಾಗಿಲ್ಲ. ಸ್ವತಃ ಸಿದ್ಧನಾಗಿರುವ ಪ್ರಮಾತೃ ತನಗೆ ಬೇಕಾಗಿರುವಂತ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಭಿನ್ನ ಭಿನ್ನ ಪ್ರಮೇಯಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಮಾಣಗಳನ್ನು ಬಯಸ್ತಾನೆ, ಪ್ರಮಾಣಗಳನ್ನು ಸ್ವೀಕಾರ ಮಾಡ್ತಾನೆ. ಇನ್ನೊಂದು ಉದಾಹರಣೆ, ಮೊಬೈಲ್ನಲ್ಲಿ ಒಂದು ಉಪನ್ಯಾಸ ಬರ್ತಾ ಇದೆ. ಅವನು ಕೇಳ್ತಾನೆ, ಅರ್ಥವಾಗ್ತಾ ಇಲ್ಲ. ಇದು ಯಾವ ಭಾಷೆಯಲ್ಲಿ ಬರುತ್ತಿರುವಂತಹ ಪ್ರವಚನ? ಮೆಲ್ಲಿಕೆ ಅದ. ಓಹೋ, ಸಂಸ್ಕೃತ ಭಾಷೆಯಲ್ಲಿ ಒಬ್ಬ ವಿದ್ವಾಂಸ ಪ್ರವಚನ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ. ಅನಂತರ ಸಬ್ಜೆಕ್ಟ್ ಏನು? ಭಗವದ್ಗೀತಾ ಭಾಷ್ಯವ, ಬ್ರಹ್ಮಸೂತ್ರ ಭಾಷ್ಯವ, ರಾಮಾಯಣವ, ಕಥೆನೋ ಗೊತ್ತಾಗ್ತಾ ಇಲ್ಲ. 10 ನಿಮಿಷ ಕೇಳ್ದ. ಓಹೋ, ಹೇಳು ರಾಮಾಯಣ ಕಥೆ ಅಂತ ಅರ್ಥ ಆಯ್ತು. ಯಾತರಿಂದ? ಕಿವಿಯಿಂದ. ಯಾರಿಗೆ? ಪ್ರಮಾತೃವಿಗೆ, ಶ್ರೋತೃವಿಗೆ. ಪ್ರಮಾತ ಎನ್ನುವ ಮಾತಿಗೆ ದ್ರಷ್ಟ, ಶ್ರೋತ, ಮಂತ, ಘ್ರಾತ, ರಸಯಿತ ಅಂತ ಅರ್ಥ. ಎಲ್ಲವೂ ಪ್ರಮಾತೃವಿನ ಭಿನ್ನ ಭಿನ್ನ ಸ್ವರೂಪ. ಪ್ರಮಾತ್ರ ಪ್ರಮಾತೃವಿನಿಂದ ಪ್ರಮೇಯ ಪರಿಚ್ಛಿತ್ತಯೇ ಪ್ರಮೇಯ ಪರಿಚ್ಛೇದಾಯ ಪ್ರಮೇಯ ಜ್ಞಾನಾಯ ಪ್ರಮಾಣಾನಿ
ಉಪಾಧಿಯಂತೆ ಅರ್ಥ ಆಯ್ತು. ನತು ಆತ್ಮಾನಂ ಪ್ರಮಾತು, ನಾನಿದ್ದೇನೋ ಇಲ್ಲವೋ, ನಾನು ಮನುಷ್ಯನೋ ಅಲ್ಲವೋ, ನಾ ಗಂಡಸೋ ಅಲ್ಲವೋ ಎನ್ನುವುದನ್ನ ತನ್ನನ್ನ ತಿಳಿದುಕೊಳ್ಳುವುದಕ್ಕಾಗಿ ಯಾವ ಪ್ರಮಾತವು ಯಾವ ಪ್ರಮಾಣಗಳನ್ನು ಬಳಸುತ್ತಿಲ್ಲ. ಅರ್ಥ ಆಯ್ತು. ತಥಾಚ ಯುಕ್ತಂ ಯತ್ಕಥಕಾಃ ಪ್ರಮೇಯ ಪರೀಕ್ಷಣಾಯ ಪ್ರಮಾಣಾನಿ ಸಮುಪಾದತೆ ಇತಿ. ಆದ್ದರಿಂದ ಅದು ಸರಿಯಾಯಿತು. ತಥಾಚ ಯುಕ್ತಂ, ಆ ಮಾತು ಸರಿಯಾಗ್ತಾ ಇದೆ. ಯಾವುದು? ಕಥಕಾಃ, ಕಥಕ ಅಂತಂದ್ರೆ ವಾದಿಗಳು, ವಿಚಾರ ಮಾಡುವಂತವರು. ಪ್ರಮೇಯ ಪರೀಕ್ಷಣಾಯ, ಪ್ರಮೇಯಗಳನ್ನ ಪರೀಕ್ಷೆ ಮಾಡುವುದಕ್ಕಾಗಿ ಪ್ರಮಾಣಗಳನ್ನ ಸಮುಪಾದತೆ, ಬಹುವಚನ, ಆದತ್ತೆ, ಆದತಃ ಆದತೆ, ಸಮಯ ತೆಗೆದುಕೊಳ್ಳುತ್ತಾರೆ ಎನ್ನುವಂತ ಸ್ವಂತ ಇದೆ. ಇಹ ಪುನಃ ಪ್ರಮಾಣ ತಪ್ಪಿದು, ಪ್ರಮಾಣಾನಾಮಿರ್ಬೇಕಾಗಿತ್ತು. ಪ್ರಮಾಣಾನಾಂ ಅವಿದ್ಯಾ ಪುರಸ್ತರತ್ವಂ ಸಾಧನೀಯಂ. ಇಲ್ಲಾದರೂ ಪ್ರಮಾಣಾನಾಂ, ಪ್ರಮಾಣಗಳೇ ಅವಿದ್ಯಾ ಪುರಸ್ತರವಾಗಿವೆ ಎನ್ನುವುದನ್ನ ಸಿದ್ಧಪಡಿಸಬೇಕಾಗಿದೆ. ಬಹಳ ಚೆನ್ನಾಗಿದೆ. ಎಲ್ಲ ವಾದಿಗಳು ಕೂಡ ಏನ್ ಹೇಳ್ತಾರೆ ಅಂದ್ರೆ, ಪ್ರಮಾಣಗಳು ಸ್ವತಃ ಸಿದ್ಧವಾಗಿ ಬಿಟ್ಟಿವೆ. ಆ ಪ್ರಮಾಣಗಳನ್ನ ಪ್ರಮಾತೃವಾದ ಜೀವಾತ್ಮನು ಪ್ರಮೇಯಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಬಯಸುತ್ತಾನೆ ಅಂತ ಹೇಳ್ತಾರೆ. ಅದು ಸರಿ, ಅದು ವೇದಾಂತದ ಕೆಲಸವಲ್ಲ. ನೋಡಿ, ಕಥಕಾಹ ವಾದಿನಃ ಪ್ರಮೇಯ ಪರೀಕ್ಷಣಾಯ, ಪ್ರಮೇಯವನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಪ್ರಮಾಣಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಕರೆಕ್ಟ್ ಅದು. ಇಹತು ವೇದಾಂತೇತು ಪ್ರಮಾಣಾನಾಮೇವ ಅವಿದ್ಯಾ ಪುರಸ್ತರತ್ವಂ ಸಾಧನೀಯಂ. ಇದು 20 ಮಿಸ್ಟೇಕ್ ಅನ್ಕೋತೀನಿ. ಪ್ರಮಾಣನಾಮೇವ ತಪ್ಪು. ಇಹ ಪುನಃ ಇಹತು ವೇದಾಂತೇತು ಪ್ರಮಾಣಾನಾಂ, ಪ್ರಮಾಣಗಳು ಅವಿದ್ಯಾ, ಬಹಳ ಚೆನ್ನಾಗಿದೆ. ಪ್ರಮಾಣಗಳು ಇಟ್ಕೊಂಡು ಪ್ರಮೇಯ ವಸ್ತುಗಳನ್ನ ಎಲ್ಲರೂ ಸಿದ್ಧ ಮಾಡ್ತಾರೆ. ಕರೆಕ್ಟ್. ಆದ್ರೆ ಇದು ವೇದಾಂತದಿಗೆ, ವೇದಾಂತಿಗಳಾದರೂ ಯಾವ ಪ್ರಮಾಣಗಳನ್ನ ಬಳಸಿಕೊಂಡು ಎಲ್ಲ ಮಾನವರು ಕೂಡ ತಮಗೆ ಬೇಕಾಗಿರುವಂತಹ ಪ್ರಮೇಯ ಪದಾರ್ಥಗಳನ್ನ ವಿಚಾರ ಮಾಡ್ತಾ ಇದ್ದಾರೋ ಆ ಪ್ರಮಾಣಗಳನ್ನೇ ವಿಚಾರ ಮಾಡ್ತಾರೆ. ಬಹಳ ಬಹಳ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತೇನೆ. ಎಲ್ಲರೂ ಕೂಡ ಇಂಡಿಯನ್ ಕರೆನ್ಸಿ ನೋಟ್ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಬ್ಯಾಂಕ್ದವ್ರು ಏನ್ ಮಾಡ್ತಾರೆ ಗೊತ್ತಾ? ನಾವು ಅವರಿಗೆ 10,000 ರೂಪಾಯಿ ಬ್ಯಾಂಕಿಗೆ ಕಟ್ಟಬೇಕು ಅಂತ ಕೊಟ್ರೆ ಆ ನೋಟನ್ನೇ ಪರೀಕ್ಷೆ ಮಾಡ್ತಾರೆ. ಈ ನೋಟ್ ಖೋಟಾ ನೋಟು, 10,000 ರೂಪಾಯಿ ಕೊಟ್ಟಿದ್ದೀರಾ, ಅದರಲ್ಲಿ 20 500 ರೂಪಾಯಿ ನೋಟ್ ಇದೆ, 2 ನೋಟು ಮೋಸ. ನಾವು ನೋಡೋಣ, ನಮ್ದೇನು 500 ರೂಪಾಯಿ ಪ್ರಿಂಟ್ ಆಗಿದೆ ಸರಿ ಬಿಡ್ತೇವೆ, ಮೋಸ ಆಗ್ತೇವೆ. ಆಮೇಲೆ ಬ್ಯಾಂಕಿನವರು ಆ 2 ಫೇಕ್ ನೋಟ್ ಗೊತ್ತು ಮಾಡಿಸಿದ ಮೇಲೆ ನಾವು ವಾಪಸ್ ಕೊಡಬೇಕು. ನಮ್ SBI ಹೋಗ್ತಾ ಇರ್ತೇನೆ, ಅಲ್ಲಿ ಮ್ಯಾನೇಜರ್ ಹೇಳಿದ್ರು, ಶರ್ಮಾಜಿ ಎಷ್ಟು ಒಂದು ತಿಂಗಳಲ್ಲಿ 2-3 ಇಂಥ ಫೇಕ್ ನೋಟ್ಸ್ ಬರುತ್ತೆ, ನಾವದನ್ನ ಅವರ ಕಣ್ಣು ಮುಂದೆ ಹರಿದಾಕ್ಬಿಟ್ಟು ಸುಟ್ಟು ಹಾಕ್ಬಿಡ್ತೇವೆ ಅಂದ್ರು. ಯಾಕೆ ಅಂದ್ರೆ ಚಲಾವಣೆ ಆಗ್ತಾ ಹೋದ್ರೆ ಅದು ಮೋಸ ಆಗತ್ತೆ. ಯಾವಾಗ ಸುಳ್ಳು ಅಂತಾಯ್ತೋ ಅದನ್ನ ಅಲ್ಲಿಯೇ ಭಸ್ಮ ಮಾಡ್ಬಿಡ್ತೀವಿ ಅಂದ್ರು. ನಮಗೆ ನೋಟು ನಾವದನ್ನು ಚಲಾವಣೆ ಮಾಡ್ತಾ ಇರ್ತೇವೆ, ಬ್ಯಾಂಕ್ನವರಿಗೆ ಸರಿಯಾದ್ಮೇಲೆ ಶೋಧನೆ ಮಾಡ್ತಾರೆ. ಅದಕ್ಕೊಂದು ಮಿಷನ್ ಬಂದಿದೆ, ಮಿಷನ್ ಹಾಕ್ಬಿಟ್ರೆ ಇದು ಫೇಕ್ ನೋಟ್ ಅಂತ ಹೇಳುತ್ತಂತೆ. ಹಾಗೇನಾಗಿದೆ, ವೇದಾಂತಿಗಳು ಉಳಿದ ವಾದಿಗಳಂತೆ ಪ್ರಮಾಣಗಳನ್ನ ಬಳಸಿ ಪ್ರಮೇಯಗಳನ್ನ ಅರಿಯುವಂತಹ ಕ್ರಮವನ್ನು ಹೇಳ್ತಾರೆ. ಆದರೆ
ಇಷ್ಟಕ್ಕೆ ನಿಂತಿಲ್ಲ. ಇಹ ಪುನಃ ವೇದಾಂತಿನ ಪುನಃ ಪ್ರಮಾಣಾನಾಮೇವ ಅವಿದ್ಯಾ ಪುರಸ್ತತ್ವಂ ಸಾಧನೀಯಂ. ಈ ಪ್ರಮಾಣಗಳು ಇವೆಯೇ ಇಲ್ಲವೇ? ಪ್ರಮಾಣಗಳಿಗೆ ಪರಮಾರ್ಥ ಸತ್ಯತ್ವ ಇದೆಯೋ ಇದು ವಿಚಾರ ಮಾಡಿ. ಇಲ್ಲ. ಪ್ರಮಾಣಾನಾಂ ಪ್ರಾಮಾಣ್ಯಂ ಅವಿದ್ಯಾಕೃತತ್ವಂ ಯಾವತ್ ಪರ್ಯಂತಂ ಅಧ್ಯಾಸಃ ವರ್ತತೆ ತಾವತ್ ಪರ್ಯಂತಂ ಪ್ರಮಾಣಾನಾಂ ಪ್ರಾಮಾಣ್ಯಂ ಅಧ್ಯಾಸ ಬಾಧೆ ಸತಿ ಪ್ರಮಾಣಾನಿ ನ ಪ್ರಮಾಣಾನಿ ಭವಂತಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಚತುಸ್ಸೂತ್ರಿ ಭಾಷ್ಯದಲ್ಲಿ 4ನೇ ಸೂತ್ರ 1.1.4 ತತ್ವ ಸಮನ್ವಯಾತ್ ಅಲ್ಲಿ ವಿಸ್ತಾರವಾಗಿ ಭಾಷ್ಯವನ್ನು ಬರೆದು ಕಟ್ಟಕವನ್ನು ಬರೀತಾರೆ. ಏನಂತ? ಪ್ರಮಾಣಾನಾಂ ಪ್ರಾಮಾಣ್ಯಂ ನ ವಿದ್ಯತೆ. ಎಲ್ಲಾ ಪ್ರಮಾಣಗಳಿರುವಂತಹ ಪ್ರಾಮಾಣ್ಯವೂ ಕೂಡ ಬಾಧಿತಾನಿ ಭವಂತಿ. ಜ್ಞಾನ ಉಂಟಾದ ಮೇಲೆ ಪ್ರಮಾತೃ ಪ್ರಮಾಣ ಪ್ರಮೇಯ ವ್ಯವಹಾರವಾಗಲಿ, ಜ್ಞಾತೃ ಜ್ಞಾನ ಜ್ಞೇಯ ವ್ಯವಹಾರವಾಗಲಿ ಯಾವುದೂ ಇಲ್ಲ. ಪ್ರಮಾಣಗಳಿಗೆ ಪ್ರಾಮಾಣ್ಯವೇ ಅಂತ್ಯವಾಗುತ್ತದೆ ಅಂತ ಬರೀತಾರೆ. ಇದು ಅದ್ಭುತವಾದ ವಿಚಾರ. ಇದನ್ನ ಯಾರು ಹೇಳಿ? ಬೌದ್ಧರು ಹೇಳಲಿಲ್ಲ, ತಾರ್ಕಿಕರು ಹೇಳಲಿಲ್ಲ. ಕಚ್ಚ ಇದು ನ ಸಾಕ್ಷಾತ್ ಕಿಂತು ಪ್ರಮಾತೃತ್ವ ಘಟಕೀಭೂತ ಅವಿದ್ಯಾ ನಿರೂಪಣ ದ್ವಾರ ಇತಿ ವೈಷಮ್ಯಂ. ತಚ್ಚ ಇದು ಯಾವುದು? ಪ್ರಮಾಣಗಳ ಪ್ರಾಮಾಣ್ಯವನ್ನ ವಿಚಾರ ಮಾಡ್ತಾ ಇದ್ದಾರಲ್ಲ, ವಿಚಾರ ಮಾಡುತ್ತಾ ಎಲ್ಲ ಪ್ರಮಾಣಗಳು ಅಧ್ಯಾಸ ಪುರಸ್ಸರವಾಗಿವೆ ಎಂದು ಹೇಳ್ತಾರಲ್ಲ, ಇದು ನ ಸಾಕ್ಷಾತ್ ನೇರವಾಗಲ್ಲ. ಎಲ್ಲಾ ಪ್ರಮಾಣಗಳು ಕೂಡ ನಿಜವಾಗಿಲ್ಲವೇ ಇಲ್ಲ. ಎಲ್ಲಾ ಪ್ರಮಾಣಗಳು ಅವಿದ್ಯಾ ಕಲ್ಪಿತವಾಗಿವೆ ಅಂತ ನೇರವಾಗಿ ಹೇಳ್ತಾ ಇಲ್ಲ, ಹೇಳಿದ್ದಾರೆ. ಮತ್ಯಾಗ ಮಾಡ್ತಾ ಇದ್ದಾನೆ? ಕಿಂತು ಪ್ರಮಾತೃತ್ವ ಘಟಕೀಭೂತ. ಪ್ರಮಾತೃ ಅಂತ ಇದ್ದಾನೆ. ಆ ಪ್ರಮಾತೃವಿನ ಸ್ವರೂಪವೇ ಪ್ರಮಾತೃತ್ವ. ಪ್ರಮಿನೋತಿ ಇತಿ ಪ್ರಮಾತ ತಸ್ಯ ಪ್ರಮಾತು ಭಾವ ಪ್ರಮಾತೃತ್ವಂ. ಆ ಪ್ರಮಾತೃತ್ವದಲ್ಲಿ ಅಡಕವಾಗಿರುವಂತ ಅವಿದ್ಯಾ ನಿರೂಪಣ ದ್ವಾರ ಪ್ರಮಾತೃವಿನ ಪ್ರಮಾತೃತ್ವ ಉಂಟಾಗಬೇಕಾದರೆ ದೇಹೇಂದ್ರಿಯಾದಿ ಅನಾತ್ಮ ವಸ್ತುಗಳನ್ನ ನಾನು ಎಂದು ಮಾಡಿಕೊಳ್ಳಬೇಕು. ನಹಿ ಇಂದ್ರಿಯಾಣ್ಯನುಪಾದಾಯ ತತ್ರ ಪ್ರಮಾಣ ವ್ಯವಹಾರ ಸಂಭವತಿ. ತಾನಲ್ಲದ ಶರೀರವನ್ನು, ಇಂದ್ರಿಯಗಳನ್ನು ನಾನು ಎಂದು ಮಾಡಿಕೊಳ್ಳದೆ ಹೋದರೆ ಪ್ರಮಾತೃತ್ವವೇ ಸಿದ್ಧವಾಗುವುದಿಲ್ಲ ಅಂತ ಪ್ರಮಾತೃತ್ವವನ್ನು ಇಟ್ಕೊಂಡು ಆ ಪ್ರಮಾತೃವಿನ ಮುಖಾಂತರವಾಗಿ ಅವಿದ್ಯಾ ನಿರೂಪಣ. ಪ್ರಮಾತೃತ್ವವೇ ಅವಿದ್ಯಾ ಕಲ್ಪಿತ. ಅವಿದ್ಯೆಯಿಂದ ತೋರುತ್ತಿರುವಂತ ಪ್ರಮಾತೃತ್ವ. ಅಂಥ ಪ್ರಮಾತೃವ ಬಳಸಿರುವಂತಹದ್ದು ಪ್ರಮಾಣಗಳು. ಈ ಪ್ರಮಾಣಗಳು ಕೂಡ ಅವಿದ್ಯಾ ಪುರಸ್ಸರವಾಗಿವೆ. ಯಾವ ಪ್ರಮಾಣಗಳು ಪರಬ್ರಹ್ಮದಂತೆ ಸತ್ಯವಾಗಿಲ್ಲ, ಒಂದು ಪರಬ್ರಹ್ಮ ಪರಮಾರ್ಥ ಸತ್ಯ, ಅದರಂತೆ ಪ್ರಮಾಣಗಳು ಪರಮಾರ್ಥ ಸತ್ಯ ಅಂತ ನಾವು ಹೇಳ್ತಾ ಇದ್ದೀವಿ. ತಚ್ಚಾನ ಸಾಕ್ಷಾತ್ ಕಿಂತು ಪ್ರಮಾತೃತ್ವ ಘಟಕೀಭೂತ ಅವಿದ್ಯಾ ನಿರೂಪಣ ದ್ವಾರ. ಎಷ್ಟೇ ಪ್ರಮಾತೃತ್ವಕ್ಕೆ ಹೊಂದ್ಕೊಂಡಿರುವ ಪ್ರಮಾತೃತ್ವದ ಅಡಕವಾಗಿರುವಂತ ಅವಿದ್ಯಾ ಇದೆಯಲ್ಲ, ಅವಿದ್ಯೆಯನ್ನ ನಿರೂಪಣೆ ಮಾಡುವ ಮುಖಾಂತರ ಸರ್ವಾಣಿ ಪ್ರಮಾಣಾನಿ ಅವಿದ್ಯಾ ಪುರಸ್ಸರಾಣಿ ಸರ್ವೇ ಪ್ರಮಾತು ಪ್ರಮಾಣ ಪ್ರಮೇಯ ವ್ಯವಹಾರ ಅವಿದ್ಯಾ ಪುರಸ್ಕೃತ್ಯವ ಪ್ರವೃತ್ತ. ಏನರ್ಥ ಇದು? ಹೇಳ್ತಾ ಹೋಗ್ಬಿಟ್ರೆ ಏನು ವ್ಯವಹಾರವೇ ಇಲ್ಲ ಅಂತ ಆಯ್ತಲ್ಲ. ಬ್ರಹ್ಮಜ್ಞಾನಿಗೆ ಏನೂ ವ್ಯವಹಾರವಿಲ್ಲ. ಹೌದು, ಕರೆಕ್ಟ್. ಬ್ರಹ್ಮಜ್ಞಾನಿಯ ವ್ಯವಹಾರವೂ ಇಲ್ಲ. ಇದನ್ನ ನಾವು ಲೌಕಿಕ ಅರ್ಥದನ್ನೇ ತೆಗೆದುಕೊಳ್ಳಬಾರದು. ಹಾಗಾದರೆ ಬ್ರಹ್ಮಜ್ಞಾನಿಯಾದವನು ಏನೂ ಮಾಡ್ತಾ ಇಲ್ವಾ?
ಬ್ರಹ್ಮಜ್ಞಾನಿ ಊಟ ತಿಂಡಿ ಮಾಡ್ತಾನೆ, ಬ್ರಹ್ಮಜ್ಞಾನಿ ವಾಕ್ ಮಾಡ್ತಾನೆ, ಬ್ರಹ್ಮಜ್ಞಾನಿ ಪುಸ್ತಕ ಬರೀತಾನೆ, ಬ್ರಹ್ಮಜ್ಞಾನಿ ಕಾರ್ ಡ್ರೈವ್ ಮಾಡ್ತಾನೆ. ನಿಮ್ಮ ದೃಷ್ಟಿಯಿಂದ ಅವನು ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದೆ. ಏನು ಮಾಡ್ತಾ ಇಲ್ಲ. ಏನ್ ಆಶ್ಚರ್ಯ ಇದು. ಒಂದು ಪುಟಾಣಿ ಮಗು, ಒಂದು 4 ವರ್ಷದ ಮಗು, ಕೈಲಿ ಚಾಕ್ ಪೀಸ್ ಇದೆ, ಮನೆಯಲ್ಲಿ ಬ್ಲ್ಯಾಕ್ ಬೋರ್ಡ್ ಇದೆ. ಚಾಕ್ ಪೀಸ್ ತೆಗೆದುಕೊಂಡು ಬ್ಲ್ಯಾಕ್ ಬೋರ್ಡ್ ಭರ್ತಿ ಬರ್ದಿದೆ. ಕರ್ತೃತ್ವ ಇದೆಯಾ ಆ ಮಗುವಿಗೆ? ಬರ್ದಿ ಅರ್ಥ ಇದೆಯಾ? ನಾವ್ ಅರ್ಥ ಮಾಡ್ಬೇಕು. ಹಾಗೆ ಬ್ರಹ್ಮಜ್ಞಾನಿಗೆ ಯಾವಾಗ ದೇಹಾದಿಗಳ ಅಧ್ಯಾಸವೇ ಇಲ್ಲವೋ ಏನು ಮಾಡ್ತಾ ಇಲ್ಲ. ಇದು ಬಹಳ ಸೂಕ್ಷ್ಮ ವಿಷಯ. ಬ್ರಹ್ಮಜ್ಞಾನಿಯು ಏನನ್ನೂ ಮಾಡುತ್ತಿಲ್ಲ ಎನ್ನುವ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಜ್ಞಾನಿಗಳಂತೆ ಎಲ್ಲ ಮಾಡಿದ್ದಾನೆ. ನಾಟಕದಲ್ಲಿ ಒಬ್ಬ ಕಳ್ಳ ಎಲ್ಲ ತಪ್ಪುಗಳನ್ನು 25 ತಪ್ಪು ಮಾಡಿದ್ದಾನೆ. ಪೊಲೀಸರು ಸಿಕ್ಕಾಕೊಂಬಿಟ್ಟ. ಏನೋ 25 ತಪ್ಪು ಮಾಡಿದ್ಯಾ? ಇಲ್ಲ ಸ್ವಾಮಿ, 38 ತಪ್ಪು ಮಾಡಿದ್ದ. ಪೊಲೀಸನವರು ಅವನಿಗೆ 25 ತಪ್ಪು ಮಾಡಿದೀಯಾ ಅಂತ ಹೇಳಿದ್ರೆ, ಸ್ವಾಮಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಯಾರು ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಾನು 25 ಅಲ್ಲ 38 ಕಳ್ತನ ಮಾಡಿದ್ದೀನಿ ಅಂತಾನೆ. ದಿಟ್ವಾ? ಹಾಗೆ ಇದು ಸ್ವಾರಸ್ಯ ಅರ್ಥ ಮಾಡಿ. ಬ್ರಹ್ಮಜ್ಞಾನಿ ಏನನ್ನು ಮಾಡುವುದಿಲ್ಲ ಎನ್ನುವ ಮಾತಿಗೆ ವಿ ಶುಡ್ ನಾಟ್ ಟೇಕ್ ಲಿಟ್ರಲಿ ಮೀನಿಂಗ್. ಅಕ್ಷರಾರ್ಥ ಇಟ್ಕೊಳ್ಬಾರ್ದು. ಸಾಧ್ಯ ಬಂಡೆಕಲ್ಲ ಇದನ್ನ ನೋಡ್ಬಿಟ್ಟು ಕೆಲವರು ನಾನು ಬ್ರಹ್ಮಜ್ಞಾನಿ ತೋರಿಸ್ಬೇಕು ಅಂತ ಬಂಡೆಕಲ್ಲಂತೆ ಇದ್ಬಿಡ್ತಾರೆ. ಅವನ ಮೂರ್ಖ ಶಿಖಾಮಣಿ. ಯಾವ ಬ್ರಹ್ಮಜ್ಞಾನಿಯೂ ಕೂಡ ಬಂಡೆ ಕಲ್ಲಿನಂತಿರೋದಿಲ್ಲ, ಇರುವುದೂ ಇಲ್ಲ. ದೇಹ ವ್ಯಾಪಾರ ನಡೀತಾ ಇಲ್ಲ. ದೇಹ ಆರೋಗ್ಯವಾಗಿರ್ಬೇಕಾದ್ರೆ ರಕ್ತ ಸಂಚಾರವಾಗಬೇಕು. ರಕ್ತ ಸಂಚಾರವಾಗಬೇಕಾದ್ರೆ ವ್ಯಾಯಾಮ ಬೇಕು. ರಕ್ತ ಅಂತಿದ್ಯಾ, ಸಂಚಾರ ಅಂತಿದ್ಯಿಲ್ಲ, ಏನೂ ಇಲ್ಲ. ಏನಿಲ್ಲದೆ ಹೋದರೂ ವ್ಯಾವಹಾರಿಕ ದೃಷ್ಟಿಯಿಂದ ಆಭಾಸ ರೂಪದಿಂದ ಅವನಿಗೂ ಎಲ್ಲಾ ವ್ಯವಹಾರಗಳು ಉಂಟು. ಆದರೆ ನಿಜವಾಗಿ ಏನು ಮಾಡ್ತಾ ಇಲ್ಲ, ಇದನ್ನ ನೀವು ಅರ್ಥ ಮಾಡ್ಕೋಬೇಕಂತೆ. ನಹಿ ಕಶ್ಚಿತ್ ಪ್ರಮಾದ ಸ್ವಾತ್ಮಾನಮೇವ ಪ್ರಮೇಯಂ ಪರಿಕಲ್ಪ್ಯ ಸ್ವಪರಿಚ್ಛೇದಾಯ ಪ್ರಮಾಣಾನಿ ಸಮುಪಾದತ್ತೆ ಇತಿ ಘಟಮಾನಂ. ಘಟಮಾನ ಹೊಂದುತ್ತದೆ. ನಹಿ ಘಟಮಾನಂ, ಇದು ಹೊಂದುವುದಿಲ್ಲ. ಎಷ್ಟ ಬರೀತಾನೆ ನೋಡಿ ವಾಕ್ಯ. ಮತ್ತೊಮ್ಮೆ ಓದ್ತೇನೆ. ಮೊದಲೇ ನಹಿ ಕಶ್ಚಿತ್ ಪ್ರಮಾದ ಸ್ವಾತ್ಮಾನಮೇವ ಪ್ರಮೇಯಂ ಪರಿಕಲ್ಪ್ಯ ಸ್ವ ಪರಿಚ್ಛೇದಾಯ ಪ್ರಮಾಣಾನಿ ಸಮುಪಾದತ್ತೆ ಇತಿ ಘಟಮಾನಂ. ನಹಿ ಘಟಮಾನಂ, ಇದು ಹೊಂದುವುದಿಲ್ಲ, ಎಲ್ಲಿಯೂ ಇಲ್ಲ. ಯಾವುದು? ಕಶ್ಚಿತ್ ಪ್ರಮಾತ, ಯಾವುದೇ ಒಬ್ಬ ಪ್ರಮಾತವಾಗಿರುವ ಜೀವ. ಈ ಪ್ರಪಂಚದಲ್ಲಿ 1,000 ಕೋಟಿ ಪ್ರಮಾತಗಳಿದ್ದಾರೆ. ಈ ಬೆಂಗಳೂರಿನಲ್ಲಿ 1.5 ಕೋಟಿ ಪ್ರಮಾತಗಳಿದ್ದಾರೆ. ಯಾವ ಒಬ್ಬ ಪ್ರಮಾತವೂ ಕೂಡ, ಪ್ರಮಾತ ಅಂದ್ರೇನು? ಪ್ರಮಾಣಗಳನ್ನ ಬಳಸಿ ಪ್ರಮೇಯಗಳ ಸ್ವರೂಪವನ್ನ ಅರಿಯುವವನಿಗೆ ಪ್ರಮಾತ ಅಂತ. ಇಂಥ ಯಾವುದೇ ಒಬ್ಬ ಪ್ರಮಾತೃಗೂ ಸ್ವಾತ್ಮಾನವೇವ ಪ್ರಮೇಯಂ ಪರಿಕಲ್ಪ್ಯ, ಸ್ವಾತ್ಮಾನಂ ತನ್ನನ್ನ ನಾನು ಪ್ರಮಾತೃ, ನಾನು ಪುಸ್ತಕವನ್ನ ತಿಳಿದುಕೊಳ್ಳುವುದಕ್ಕಾಗಿ ಕಣ್ಣೆಂಬ ಪ್ರಮಾಣವನ್ನು ಬಳಸ್ತೇನೆ. ನಾನು ಸ್ವಾತ್ಮಾನಮೇವ ತನ್ನನ್ನೇ ಪ್ರಮೇಯಂ ಪರಿಕಲ್ಪ್ಯ, ಪ್ರಮೇಯ ಅಂತ ಮಾಡಿಕೊಂಡು ಸ್ವಪರಿಚ್ಛೇದಾಯ ತನ್ನನ್ನ ತಿಳಿದುಕೊಳ್ಳುವನು. ನಾನಿದ್ದೇನೋ ಇಲ್ವೋ ನೋಡ್ಬೇಕಪ್ಪ ಅಂತ ಹೇಳಿ ಕಣ್ಣನ್ನು ಬಳಸ್ತೇನಾ? ಕಣ್ಣನ್ನ ಬಳಸಿ ನಾನು ಇದ್ದೇನೆಯೋ ಇಲ್ಲವೋ ಎನ್ನುವುದನ್ನ ವಿಚಾರ ಮಾಡಕ್ ಹೋಗ್ತೇನಾ? ಇಲ್ಲ.
ಕಿವಿಗಳನ್ನ ಬಳಸಿ ನಾನಿದ್ದೇನೋ ಇಲ್ಲವೋ ಎನ್ನುವುದನ್ನ ತಿಳಿದುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಪ್ರಮಾತ್ರವಾದವನು ತನಗಿಂತ ಭಿನ್ನವಾಗಿರುವ ಅನಾತ್ಮವಾದ ಪ್ರಮೇಯಗಳನ್ನ ತಿಳಿದುಕೊಳ್ಳುವುದಕ್ಕಾಗಿ ಪ್ರಮಾಣಗಳನ್ನು ಬಳಸುತ್ತಾನೆಯೇ ಹೊರತು ತನ್ನನ್ನ ತಿಳಿದುಕೊಳ್ಳುವುದಕ್ಕಾಗಿ ಯಾವನೊಬ್ಬನು ಪ್ರಮಾಣಗಳು ಬಳಸ್ತಾ ಇಲ್ಲ. ಅನ್ವಯ ಹೇಳೋಣ. ಸ್ವಾತ್ಮಾನಮೇವ ಪ್ರಮೇಯಂ ಪರಿಕಲ್ಪ್ಯ ಸ್ವಪರಿಚ್ಛೇದಾಯ ಕಶ್ಚಿದಪಿ ಪ್ರಮಾಣಾನಿ ಸಮುಪಾದತ್ತೆ ಇತಿ ನ ಘಟಮಾನಂ. ನೋಡಿ, ನಾವು ಕಣ್ಣು ಆಪರೇಷನ್ ಮಾಡಿಸ್ಕೊತಾ ಇದ್ದೇವೆ. ಕಣ್ಣು ಮಂಜಾಗಿದೆ, ಪರೆ ಬಂದ್ಬಿಟ್ಟಿದೆ, ಆಪರೇಷನ್ ಮಾಡಿಸ್ಕೋಬೇಕು. ಯಾಕಪ್ಪ ಆಪರೇಷನ್ ಮಾಡಿಸ್ಕೊತಾ ಇದೀಯಾ? ನನಗೆ ನಾನು ಇದ್ದೇನೋ ಇಲ್ವೋ ಅಂತ ಸಂಶಯವಿದೆ. ಪರೆ ಬಂದಿರುವುದರಿಂದ ಪರೆ ಹೋದ್ಮೇಲೆ ನಾನಿದ್ದೇನೆ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕಣ್ಣು ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೇನೆ ಅಂತ ಯಾವ ಮೂರ್ಖನು ಹೇಳಿದ್ದೇನೆ. ಕಣ್ಣು ಆಪರೇಷನ್ ಮಾಡಿಸ್ಕೊತಾನೆ. ಯಾಕೆ? ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಓದುವುದಕ್ಕೆ, ಪ್ರಜಾವಾಣಿ ಓದುವುದಕ್ಕೆ, ಸಾಸುವೆ ರಾಗಿ ಬೇರ್ಪಡಿಸುವುದಕ್ಕೆ, ಅಡಿಗೆ ಮಾಡುವುದಕ್ಕೆ, ಕಸ ಹೊಡೆಯಕ್ಕೆ. ಹೌದಾ? ಇವೆಲ್ಲವೂ ಕೂಡ ಅನಾತ್ಮವಾದ ಪ್ರಮೇಯ ಪದಾರ್ಥ. ಎಷ್ಟು ಜನ ಬರೀತಾರೆ ಗುರುಗಳು. ನಹಿ, ನೋ 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 ನೋ, ನಹಿ ಘಟಮಾನ ಹೊಂದೋಗಿದೆ. ಕಶ್ಚಿತ್ ಪ್ರಮಾತ, ಯಾವನೇ ಒಬ್ಬ ಪ್ರಮಾತವ ಸ್ವಾತ್ಮಾನಮೇವ ತನ್ನನ್ನೇ ಪ್ರಮೇಯಂ ಪರಿಕಲ್ಪ್ಯ, ಪ್ರಮೇಯ ಅಂತ ಕಲ್ಪಿಸಿಕೊಂಡು ತನ್ನನ್ನ ಪರಿಚ್ಛೇದಾಯ ಸ್ವಜ್ಞಾನಾಯ, ನಾನಿದ್ದೇನೋ ಇಲ್ವೋ, ನಾನು ಗಂಡಸೋ ಹೆಂಗಸೋ, ನಾನು ಹುಡುಗನೋ ಮುದುಕನೋ ಎನ್ನುವುದನ್ನ ತಿಳಿದುಕೊಳ್ಳುವುದಕ್ಕಾಗಿ ಯಾವನೊಬ್ಬನೂ ಪ್ರಮಾಣಗಳನ್ನ ಸ್ವೀಕಾರ ಮಾಡುತ್ತಾನೆ ಎನ್ನುವ ಮಾತು ನ ಘಟಮಾನಂ ಹೊಂದುವುದಿಲ್ಲ, ಸರಿಯಲ್ಲ. ಅತಃ ನಾಯಮಪಿ ಪಂಥಾಹ, ಆದ್ದರಿಂದ ಇದು ಕೂಡ ಸರಿಯಾದ ಮಾರ್ಗವಲ್ಲ. ತಸ್ಮಾತ್ ಅರ್ಥಾಪತ್ಯಾದಿ ಪ್ರಮಾಣೈ ಅವಿದ್ಯಾ ಸದ್ಭಾವ ಸಾಧ್ಯತೆ ಇತಿ ನ ಸಾರವಾನಯಂ ಪಕ್ಷ. ಬೌದ್ಧರೇ ಮುಂತಾಗಿರುವ ವಾದಿಗಳು ಪ್ರಮಾಣಗಳನ್ನ ಬಳಸಿ ಆತ್ಮನನ್ನು ಸಿದ್ಧ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದು ಸರಿ. ಇನ್ನು ಮೀಮಾಂಸೆಗರೇ ಮುಂತಾದವರು ಅರ್ಥಾಪತ್ತಿ ಪ್ರಮಾಣದಿಂದ ಆತ್ಮನನ್ನು ಸಿದ್ಧ ಮಾಡಬೇಕು ಅಂತಾರೆ. ಅದು ಒಂದು ಪ್ರಮಾಣ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಆಗಮ ಎಲ್ಲವೂ ಎಲ್ಲಾ ಪ್ರಮಾಣಗಳು ಅನಾತ್ಮ ವಸ್ತುಗಳನ್ನ ತಿಳಿಯುವುದಕ್ಕಾಗಿ ಪ್ರಮಾತ್ರವಿನಿಂದ ಸ್ವೀಕರಿಸಲ್ಪಡುತ್ತವೆಯೇ ಹೊರತು ಆತ್ಮನನ್ನ ತಿಳಿದುಕೊಳ್ಳುವುದಕ್ಕೆ ಅಲ್ಲ. ತಸ್ಮಾದಾದ್ದರಿಂದ ಅರ್ಥಾಪತ್ಯಾದಿ ಪ್ರಮಾಣೇ. ಎಷ್ಟು ಚೆನ್ನಾಗಿದೆ, ಇದನ್ನು ಅನುಭವಿಸ್ಬೇಕು ನಾವು. ಅರ್ಥಾಪತ್ತಿ ಮುಂತಾದ ಪ್ರಮಾಣಗಳಿಂದ ಅವಿದ್ಯಾ ಸದ್ಭಾವ, ಅವಿದ್ಯೆಯ ಇರುವಿಕೆಯನ್ನ ಸಾಧನ ಮಾಡುತ್ತಿರುವ ಅನೇಕ ವಾದಿಗಳ ಮತ ನ ಸಾರವಾನ್, ಸರಿಯಾದ್ದಲ್ಲ, ಸಾರವುಳ್ಳದ್ದು ಅಲ್ಲ, ಅದೆಲ್ಲ ನಿಸ್ಸಾರ ಅಂದ್ಬಿಟ್ರು. ಎಂತ ಮಾತು ನೋಡಿ. ಇದು ನಿಜವಾಗಿ ಅರ್ಥ ಮಾಡ್ಕೊತಾ ಹೋದ್ರೆ ವಿದ್ವಾಂಸನಿಗೆ ಒಳ್ಳೆ ಮೈಸೂರು ಪಾಕ್ ಊಟ ಇದ್ದಾಗ. ಒಂದು ಉದಾಹರಣೆ, ಒಂದು ಮನೆಯಲ್ಲಿ 4 ಮೊಮ್ಮಕ್ಕಳು ಅಥವಾ ಮಕ್ಕಳು ಇದ್ದಾರೆ. ಅವರಿಗೆ ವಯಸ್ಸು 4, 5, 6, 7, 8, 10 ಆ ಮಕ್ಕಳಿಗೆ ಹುಟ್ಟುಹಬ್ಬ ಬಂದಿದೆ. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಬ್ಬ ಸ್ನೇಹಿತ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾನೆ. ಆ ಪುಣ್ಯಾತ್ಮ 4 ಜನ ಮಕ್ಕಳಿಗೆ ವಜ್ರದ ಸರ, ಒಂದೊಂದು ಸರಕ್ಕೆ 20 ಲಕ್ಷ ಬೆಲೆ ಬಾಳುತ್ತೆ. ಅವನ ಸ್ನೇಹಿತ ಇವನು ಉಪಕೃತನಾಗಿದ್ದಾನೆ. ಆ 4 ಜನ ಮಕ್ಕಳಿಗೆ 20 ಲಕ್ಷ ಬೆಲೆ ಬಾಳುವಂತ ವಜ್ರದ ಮಾಲೆ ಹಾಕಿದ ಸರ.
ಆ ಮಕ್ಕಳು ಅಲ್ಲೇ ಬಿಸಾಕ್ಬಿಡುತ್ತೆ. ಬಿಸಾಕ್ಬಿಟ್ಟು ಚಾಕ್ಲೇಟ್ ತಿನ್ನಕ್ ಹೋಗುತ್ತೆ. ಎಲ್ಲೋ ಸರ ಅದು ಎಲ್ಲೋ ಬಿಸಾಕ್ತೆ ಅಮ್ಮ ಗೊತ್ತಿಲ್ಲ ಅನ್ಬಿಡುತ್ತೆ. ಅದ್ರ ಮೇಲೆ ಯಾರಿಗ್ ಗೊತ್ತು? ಜುಯೆಲರಿಗೆ ಗೊತ್ತಷ್ಟೆ. ಜುಯೆಲರ್ಸ್ ಅವ್ರೆ ವಜ್ರದ ಮಹಿಮೆಯನ್ನ ಅವ್ರು ಹೇಳಬೇಕೇ ಹೊರತು ಬಾಕಿ ನನಗೆ ಅರ್ಥ ಆಗೋದಿಲ್ಲ. ಈ ಪ್ಲಾಟಿನಮ್ ಅಂತ ಹೇಳ್ತಾರೆ, ವಜ್ರ ಅಂತ ಹೇಳ್ತಾರೆ, ವೇಸ್ಟ್ ಅಂತ ನನಗೆ ಗೊತ್ತಿಲ್ಲ. ಬಂಗಾರ ಅಂತ ಕಣ್ಣಿಗೆ ಕಾಣಿಸುತ್ತೆ, ಹೊಳೆಯುತ್ತೆ. ಬಂಗಾರದ ಬಳೆ ಮಾಡ್ಸೋಕ್ ಹೋದ್ರೆ 20,000, ವಜ್ರ ಬಳೆ ಮಾಡ್ಸೋಕ್ ಹೋದ್ರೆ 2 ಲಕ್ಷ. ಬರೀ ಕಲ್ಲು. ಸ್ವಾಮಿ ಕಲ್ಲಲ್ಲ ಸ್ವಾಮಿ, ವಜ್ರ. ನಿಮಗೆ ವಜ್ರ, ವೇದಾಂತಿಗಳಾದ ನಮಗೆ ಕಲ್ಲು, ಅದು ಬೇಡ ಅಂತೇವೆ. ಅಯ್ಯೋ ನೀವು ದಡ್ರು ಅಂತಾರೆ. ಹಾಗೆ ಈ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾಡಿರುವಂತ ಸಂಶೋಧನೆ ಇದೆಯಲ್ಲ, ಇದು ಪರಮಾದ್ಭುತ, ಪರಮಾಶ್ಚರ್ಯ. ಒಳ್ಳೆ ವಿದ್ವಾಂಸರಿಗೆ ರಸದೌತಣ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎಷ್ಟು ಆಳವಾಗಿ, ಎಷ್ಟು ಸುಸ್ಪಷ್ಟವಾಗಿ, ಎಷ್ಟು ಧೈರ್ಯವಾಗಿ ವೇದಾಂತ ಹೇಳುತ್ತಿರುವಂತ ಅವಿದ್ಯೆಯಿಂದ ಪ್ರಮಾಣಗಳೇ ಹೊರತು ಪ್ರಮಾಣಗಳಿಂದ ಅವಿದ್ಯೆ ಎಲ್ಲ ಎನ್ನುವ ವಾದವನ್ನ ಸಿದ್ಧ ಮಾಡಿದ್ದಾರೆ ಅಂತ ನೋಡ್ತಾ ಹೋದ್ರೆ ಸಂತೋಷವಾಗುತ್ತೆ. ಅತಃ ಆದ್ದರಿಂದ ನಾಯಮಪಿ ಪಂಥಃ, ಇದು ಕೂಡ ಸರಿಯಾದ ಮಾರ್ಗವಲ್ಲ. ತಸ್ಮಾದಾದ್ದರಿಂದ ಅರ್ಥಾಪತ್ಯಾದಿ ಪ್ರಮಾಣಿ, ಅರ್ಥಾಪತ್ತಿ, ಅನುಪಲಬ್ಧಿ, ಅನುಮಾನ ಮುಂತಾದ ಪ್ರಮಾಣಗಳಿಂದ ಅವಿದ್ಯಾ ಸದ್ಭಾವ, ಪ್ರಮಾಣಗಳಿಂದ ಅವಿದ್ಯೆಯನ್ನ ಸಿದ್ಧ ಮಾಡುತ್ತೇವೆ ಎನ್ನುವಂತಹದ್ದು ಸಾಧ್ಯತೆ, ಸಾಧ್ಯವಾಗುತ್ತದೆ. ನಾವು ಅವಿದ್ಯೆಯನ್ನ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಆಗಮ, ಅರ್ಥಾಪತ್ತಿ, ಅನುಪಲಬ್ಧಿ ಈ ಪ್ರಮಾಣಗಳಿಂದ ಸಿದ್ಧ ಮಾಡುತ್ತೇವೆ ಎನ್ನುವಂತ ಈ ಮಾರ್ಗವೂ ಕೂಡ ಸಾರವಾನ್, ಸಾರವುಳ್ಳದ್ದಲ್ಲ, ಯಾರಿಗೂ ಗೊತ್ತಿಲ್ಲ. ಏನ್ ಆಶ್ಚರ್ಯ ಇದು! ಕಾಪಿಲ ಸಾಂಖ್ಯ ದರ್ಶನವನ್ನ, ಪಾತಂಜಲ ದರ್ಶನವನ್ನ ವಿಮರ್ಶೆ ಮಾಡಬೇಕು ಅಂದ್ರೆ ಒಂದು ಮಹಾತ್ಮರು, ಘಟಾಂಘಟಿಗಳು, ತಪೋಮೂರ್ತಿಗಳು. ಸಂತೋಷ, ಅವರಾರಿಗೂ ವೇದಾಂತ ಗೊತ್ತಿಲ್ಲ. ಬಾ ಕಿಮರ್ಥಂ ತರ್ಹಿ ಪ್ರಮಾತೃತ್ವ ಅನುಪಪತ್ತಿ ಉದಾಹರಣಂ ಪಶ್ವಾದಿ ವ್ಯವಹಾರ ಉಪನ್ಯಾಸೋ ವಾ ಇತಿ. ಹಬ್ಬ, ಹಾಗಾದರೆ ಯಾಕೆ ಶಂಕರಾಚಾರ್ಯರು ಪ್ರಮಾತೃತ್ವ ಹೊಂದುವುದಿಲ್ಲ ಅಂತ ಹೇಳಿದ್ದಾರೆ? ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ರಹಿತಸ್ಯ ಅಂತ ಹೇಳ್ಕೊಂಡು ಪ್ರಮಾತೃತ್ವ ಅನುಪಪತ್ತಿ ಅಂತ ಹೇಳಿ ಅನುಪಪತ್ತಿ ಪ್ರಮಾಣ ಕೊಟ್ಟಿದಾರಲ್ಲ. ಮತ್ತೆ ನೀವು ಹೇಳ್ತಾ ಇದ್ದೀರಾ ಅನುಪಪತ್ತಿ ಪ್ರಮಾಣದಿಂದಲೂ ಅಧ್ಯಾಸವನ್ನ ಸಿದ್ಧ ಮಾಡೋಕ್ಕಾಗಲ್ಲ ಅಂತ. ಶಂಕರಾಚಾರ್ಯರೇ ಬಾಯಿ ಬಿಟ್ಟು ಪ್ರಮಾತೃತ್ವ ಅನುಪಪತ್ತಿ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ? ಮತ್ತು ಪಶ್ವಾದಿ ವ್ಯವಹಾರೋಪನ್ಯಾಸ, ಪಶ್ವಾದಿಭಿಶ್ಚ ವ್ಯವಹಾರ ಸಮಾನವಾಗಿದೆ ಎಂದು. ಪಶ್ವಾದಿಗಳ ವ್ಯವಹಾರ ಯಾಕೆ ಕೊಟ್ಟು? ಶಂಕರ ಉದಾಹರಣೆ ಕೊಟ್ಟು, ಒಂದು ಅನುಪಪತ್ತಿ, ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರಲ್ಲ. ಅಂದ್ರೆ ಅತ್ರೋಚ್ಯದ ಹೇಳ್ತೇವೆ. ಬಹಳ ಆನಂದವಾಗ್ತಾ ಇದೆ. ಯಾವ ಜನ್ಮದ ಪುಣ್ಯವೋ ಈ ಅಧ್ಯಾಸ ಭಾಷ್ಯವನ್ನ ಅಧ್ಯಯನ ಮಾಡುವಂತ ಅವಕಾಶ ನಮಗೆ ದೊರಕಿದೆ. ನಮ್ಮೆಲ್ಲರ ಮೇಲೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಅನುಗ್ರಹ ಯಾವಾಗಲೂ ಇರಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸರ್ವಾತ್ಮ ಸರ್ವದಿಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ.
ಏನಾದುದೋ ಕಾಣೆ ಜನಕ್ಕೆ. ಎಲ್ಲ ವೇದಾಂತಗಳು ಅಂದರೆ ಉಪನಿಷತ್ತುಗಳು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಎಂದಿವೆ. ಎಂದರೆ, ಎಲೈ ಪರಿಪೂರ್ಣ ಸ್ವರೂಪರಾದ ಮಕ್ಕಳೇ, ಮಾನವರೇ, ವೇದಾಂತ ವಾಕ್ಯಗಳನ್ನು ಕೇಳಿರಿ, ನಿಮ್ಮ ಅನುಭವದಲ್ಲಿ ನೋಡಿರಿ, ವಿಚಾರ ಮಾಡಿರಿ, ಉದ್ಧಾರವಾಗಿ ಎಂದು ಕೈಬೀಸಿ ಕರೆಯುತ್ತಿದ್ದರೂ ಆ ಕಡೆಗೆ ತಿರುಗಿ ನೋಡದೆ ಸದ್ಗುರುಗಳ ಉಪದೇಶ ಸಿಗುತ್ತಿದ್ದರೂ ಮನಸ್ಸು ಮಾಡದೆ ನಿಜ ನಾನು ಯಾರು ಎಂದು ತಿಳಿಯದೆ ಕೇವಲ ಐಹಿಕ ಭೋಗಗಳಿಗೆ ಜೋತು ಬೀಳುತ್ತಾ ಕಾಲ ಕಳೆದು ಕೊನೆಗೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹೊರಡುತ್ತಾರಲ್ಲ. ಅಯ್ಯೋ, ಏನಾದುದೋ ನಾ ಕಾಣೆ ಈ ಜನಕ್ಕೆ. ಪ್ರಪಂಚದಲ್ಲಿ ಎಲ್ಲ ವಿದ್ಯೆಗಳಿಗಿಂತ ಸುಲಭ, ಸುಖಕರ, ಖರ್ಚಿಲ್ಲದ್ದು ಬ್ರಹ್ಮವಿದ್ಯೆ, ಅಂದರೆ ಆತ್ಮವಿದ್ಯೆ. ಆಶ್ಚರ್ಯವೆಂದರೆ ಸುಲಭವಾದದ್ದು ಕಷ್ಟವಾಗಿದೆ, ಕಷ್ಟತಮವಾದದ್ದು ಸುಲಭವಾಗಿದೆ. ಇದೇ ಭಗವಂತನ ಮಾಯೆ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರು ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ ಎಂದು ಹೇಳಿದ್ದಾರೆ. ಶ್ರುತಿ ಮಾತೆ ಎಷ್ಟು ರೀತಿಯಲ್ಲಿ ನಿತ್ಯಾನುಭವದಲ್ಲಿರುವ ನಮ್ಮ ಸ್ವರೂಪವನ್ನು ಬೀಡಿಸಿ ತಿಳಿ ಹೇಳುತ್ತಿದ್ದರೂ ಯಾವನಿಗೆ ಅದು ಅರ್ಥವಾಗುತ್ತಿಲ್ಲವೋ ಅಂಥ ಮನುಷ್ಯಾಕೃತಿಯುಳ್ಳ ಮಣ್ಣು ಹೆಂಟೆಗೆ ಶಾಸ್ತ್ರವು ಹೇಗೆ ಬೋಧಿಸಿತು ಎಂದು ಅರ್ಥ. ಇಂದ್ರಿಯ, ಪ್ರಾಣ, ಮನಸ್ಸುಗಳು ಆತ್ಮನಲ್ಲಿ ತನ್ನಲ್ಲಿ ತೋರುವ ಮಾಯ ಮಾತ್ರ. ಇವು ಗಾಢನಿದ್ರೆಯಲ್ಲಿ ಬ್ರಹ್ಮವೇ ಆಗಿರುತ್ತದೆ. ಇದನ್ನು ನಿತ್ಯ ಅನುಭವಿಸಿಯೂ ವಿಷಯಕೂಪದಲ್ಲಿ ಬೀಳುತ್ತಿರುವರಲ್ಲ. ನಾನು, ನನ್ನದು ಎಂಬ ಸಲ್ಲದ ಅಭಿಮಾನಕ್ಕೆ ಸಿಕ್ಕಿ ಸುಮ್ಮನೆ ಕಷ್ಟಪಡುತ್ತಿದ್ದು ಪ್ರಸಿದ್ಧವಾದ ತತ್ ತ್ವಂ ಅಸಿ ಎಂಬ ವೇದಾಂತ ವಾಕ್ಯವನ್ನು ಏತಕ್ಕೆ ಅಸಡ್ಡೆ ಮಾಡುತ್ತಿರುವರೋ ದೇವರೇ ಬಲ್ಲ ಎಂದು ಶ್ರೀಗಳು ಆಶ್ಚರ್ಯಪಡುತ್ತಿದ್ದಾರೆ. ಏನಾದುದೋ ಕಾಣೆ ಜನಕ್ಕೆ. ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ತಿಳಿಯದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ. ತಾವೆಂಬರಲ್ಲ ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ. ಕೊಳೆಮೈಯ ತಾವೆಂಬರಲ್ಲ ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ. ಅಳಿವಿಲ್ಲ ಪರಿಶುದ್ಧರೆಲ್ಲ ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ. ಅಳಿವಿಲ್ಲ ಪರಿಶುದ್ಧರೆಲ್ಲ ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ. ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಕರ್ಣ ಪ್ರಾಣವು ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಏನಾದುದೋ ಕಾಣೆ ಜನಕ್ಕೆ. ಏನಾದುದೋ ಕಾಣೆ ಜನಕ್ಕೆ.
ತನ್ನದಿದೆಂಬ ಸಲ್ಲದ ಆ ತಾನು ತನ್ನದಿದೆಂಬ ಸಲ್ಲದ ಅಭಿಮಾನವೊಂದಕ್ಕೆ ಸಿಕ್ಕಿ ಸೊರಗುವರಲ್ಲ ಆ ನಿಗಮಾಂತದ ಸೊಲ್ಲ ಆ ನಿಗಮಾಂತದ ಸೊಲ್ಲ ಕಡೆಗಾಣುವರು ಏಕೋ ಶಂಕರನೆ ಬಲ್ಲ ಆ ನಿಗಮಾಂತದ ಸೊಲ್ಲ ಕಡೆಗಾಣುವರು ಏಕೋ ಶಂಕರನೆ ಬಲ್ಲ ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ ಏನಾದುದೋ ಕಾಣೆ ಜನಕ್ಕೆ ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ ಏನಾದುದೋ ಕಾಣೆ ಜನಕ್ಕೆ ಕಾಣೆ ಜನಕ್ಕೆ ಕಾಣೆ ಜನಕ್ಕೆ